ಎಲ್ರಿಗೂ ನಮಸ್ಕಾರ. ಈಗ 26-27ನೇ ಆರ್ಥಿಕ ವರ್ಷದಿಂದ ಸಂಜೀವಿನಿ KSRLPS ಮತ್ತು ಅದರ ಅಧೀನದಲ್ಲಿರುವ ಎಲ್ಲ ಜಿಲ್ಲಾ ಪಂಚಾಯಿತಿಗಳು ಮತ್ತು GPLF SHಗಳಿಗೆ ಏನು ಹೊಸದಾಗಿ ಫಂಡ್ ಫ್ಲೋ ಹೇಗೆ ಮಾಡಬೇಕು ಅನ್ನೋದು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿಂದ ಮತ್ತು ವೆಚ್ಚಗಳನ್ನು ಮಾಡಬೇಕು ಅಂತ ಒಂದು ಆದೇಶಗಳು ಇರೋದರಿಂದ ಎಫ್ಮಾಸ್ ಜೊತೆಗೆ ನಮ್ಮ K2 ಸಾಫ್ಟ್ವೇರ್ ಇಂಟಿಗ್ರೇಷನ್ ಕಂಪ್ಲೀಟ್ 100% ಮುಕ್ತಾಯ ಆಗಿರುತ್ತೆ. ಈಗ ನಾವು ಎಫ್ಮಾಸ್ ತಂತ್ರಾಂಶದಲ್ಲಿ ಫಂಡ್ ಟ್ರಾನ್ಸ್ಫರ್ ಆರ್ಡರನ್ನು ಹೇಗೆ ನಾವು ಜನರೇಟ್ ಮಾಡುವಂಥದ್ದು ಅದ್ರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ಏನು ನಾನು ಮುಂದೆ ಏನು ಹೇಳ್ತೀನೋ ಎಲ್ಲರೂ ಗಮನವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಅರ್ಥ ಮಾಡಿಕೊಂಡು ಹೋದರೆ ನೀವು FTOವನ್ನು ಸುಲಭವಾಗಿ ನಿಮ್ಮ DDO ಲಾಗಿನ್ಗಳಲ್ಲಿ ನೀವು ಜನರೇಟ್ ಮಾಡ್ಬೋದು. ಮೊದಲ ಹಂತದಲ್ಲಿ ಎಫ್ಮಾಸ್ ತಂತ್ರಾಂಶದಲ್ಲಿ FTOವನ್ನು ಜನರೇಟ್ ಮಾಡುವಂಥದ್ದು. ಇವತ್ತಿಗೆ FTO ಹೇಗೆ ಜನರೇಟ್ ಮಾಡಬೇಕು ಎಫ್ಮಾಸಲ್ಲಿ ಮೇಕರ್, ಚೆಕ್ಕರ್, DAC1 ಮತ್ತು DAC2 ಹೇಗೆ ಅಪ್ರೂವಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಗ್ರಾಮ ನಿಧಿಯಲ್ಲಿ ಎಕ್ಸ್ಪೆಂಡಿಚರ್ ಕ್ರಿಯೇಷನ್ ಅಂದರೆ FTO ಜನರೇಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಿದ್ದೀವಿ. ಮೊದಲಿಗೆ ಗ್ರಾಮ ನಿಧಿ ಪೋರ್ಟಲನ್ನು ಓಪನ್ ಮಾಡಿ ಇಲ್ಲಿ ಲಾಗಿನ್ ಆಗಬೇಕು. ಯೂಸರ್ ನೇಮ್ ಕೊಟ್ಟು ಲಾಗಿನ್ ಆಗಬೇಕು, ಪಾಸ್ವರ್ಡು ಕೊಟ್ಟು ಸೈನ್ ಇನ್ ಆಗಬೇಕು. ಈಗ ಇಲ್ಲಿ ನೋಡಿ ವೆಲ್ಕಮ್ ಟು ಗ್ರಾಮ ನಿಧಿ SNS ಸ್ಪರ್ಶ ಲೈವ್ ಅಂತ ಗೊತ್ತಾಗಬೇಕಿದ್ದು ನೋಡಿ, ಲೈವ್ ಅಂತ ಬರಬೇಕು. ಅದರಲ್ಲಿ ವೆಲ್ಕಮ್ ಟು ಗ್ರಾಮ ನಿಧಿ SNS ಸ್ಪರ್ಶ ಅಂತ ಇದೆ. ಇಲ್ಲಿ ನಿಮಗೆ ಏನೆಲ್ಲ ಸರ್ವಿಸಸ್ ಸಿಗುತ್ತೆ ಅಂತಲೂ ಇದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಫಂಡ್ ಡಿಸ್ಪರ್ಸ್ಮೆಂಟ್, ರಿಪೋರ್ಟ್ಸ್ ಅನಾಲಿಸಿಸ್, DSC ಮ್ಯಾನೇಜ್ಮೆಂಟ್, ವೆಂಡರ್ ಬೆನಿಫಿಷರಿ ಮ್ಯಾನೇಜ್ಮೆಂಟ್, ಡಿಜಿಟಲ್ ಸಿಗ್ನೇಚರ್ ಇವೆಲ್ಲವೂ ಇದೆ. ಈಗ ನಿಮಗೆ ಮೇಕರು ಮತ್ತು ಚೆಕ್ಕರು ಇವ್ರಿಗೆ ತುಂಬ ಇಂಪಾರ್ಟೆಂಟು. ಅವ್ರಿಗೆ FTO ಜನರೇಟ್ ಮಾಡುವಂಥದ್ದೇ ಅವ್ರದ್ದು ಕೆಲಸ. ಫಸ್ಟು ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಅದು ಕ್ಲಿಕ್ ಮಾಡಬೇಕು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಹೋದ್ಮೇಲೆ ಎಕ್ಸ್ಪೆಂಡಿಚರ್ ಕ್ರಿಯೇಷನ್ ಅದು ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಎಕ್ಸ್ಪೆಂಡಿಚರ್ ಅದು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಹೊಸದಾಗಿ ನೀವು ಎಕ್ಸ್ಪೆಂಡಿಚರ್ ಬುಕ್ ಮಾಡಬೇಕು ಅಂತ. ಸೊ ಇಲ್ಲಿ ನೋಡಿ ಈ ಸ್ಕ್ರೀನ್ ಕಾಣಿಸುತ್ತೆ. ಇದರಲ್ಲಿ ಫಂಡ್ ಎಕ್ಸ್ಪೆಂಡಿಚರು ಈ ಡೀಟೇಲ್ಸ್ ಎಲ್ಲ ತುಂಬ್ತಾ ಹೋಗಬೇಕು. ಮೊದಲಿಗೆ ಸ್ಕೀಮ್ ಡ್ರಾಪ್ಔಟ್ ಇದೆ. ಆ ಸ್ಕೀಮಲ್ಲಿ NRLM ಮತ್ತು ಫೈನಾನ್ಷಿಯಲ್ ಇಯರು ಆಟೋಮೆಟಿಕ್ 26-27 ಬಂದಿದೆ. ಕಾಸ್ಟ್ ಟೈಪ್ ಅಂದಾಗ ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳು ಕೂಡ ನೀವು ಕಾಸ್ಟ್ ಟೈಪು ಇಲ್ಲಿ ಯಾವುದು ನಿಮಗೆ OM ಕೊಟ್ಟಿರ್ತಾರೋ CEO ಅವರು ಅಪ್ರೂವ್ ಮಾಡಿ ಲೈನ್ ಐಟಮ್ಮು ಸಬ್ ಕಾಂಪೊನೆಂಟು ಅದು ನಿಮಗೆ ಅಪ್ರೂವ್ ಮಾಡಿ ಕೊಟ್ಟಿರ್ತಾರೆ. ಆ ಕಾಂಪೊನೆಂಟನ್ನು ನೋಡಿಕೊಂಡು ನೀವು ಇಲ್ಲಿ ಆ ಕಾಂಪೊನೆಂಟ್ ಅಡ್ಮಿನ್ ಕಾಸ್ಟ್ ಬರುತ್ತಾ ಅಥವಾ ಪ್ರೋಗ್ರಾಮ್ ಕಾಸ್ಟ್ ಬರುತ್ತಾ ಅನ್ನೋದನ್ನು ನೀವು ಅದು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಬಿಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು OM ಬಂದಿದೆ ನನಗೆ, MD ಇಂದ ಅಪ್ರೂವ್ ಆಗಿರುವಂಥ ಒಂದು OM. ಕೃಷಿ ಸಖಿಯರಿಗೆ ನೈಸರ್ಗಿಕ ಕೃಷಿ ತರಬೇತಿ ಹಮ್ಮಿಕೊಂಡಿರುವ ICAR ತರಳಬಾಳು KVK ದಾವಣಗೆರೆಯವರಿಗೆ ಅನುದಾನ ಬಿಡುಗಡೆ ಅಂದರೆ ಪೇಮೆಂಟು. ಸೊ ಇದು ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅಂದಾಗ ಕೆಪಾಸಿಟಿ ಬಿಲ್ಡಿಂಗ್ ಬರುತ್ತೆ. ಅದು ಯೂಶಲ್ ಆಗಿ ಪ್ರೋಗ್ರಾಮ್ ಕಾಸ್ಟ್ಗೆ ಬರುತ್ತೆ. ಇಲ್ಲಿ ಪ್ರೋಗ್ರಾಮ್ ಕಾಸ್ಟ್ ನಾನು ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆಂಡಿಚರ್ ಟೈಪ್ ನೋಡಿ, ಇಲ್ಲಿ ಡ್ರಾಪ್ಔಟಲ್ಲಿ ಏನಿದೆ ಅಸೆಟ್ಸಾ ರೆಕರಿಂಗಾ, ಇದು ಟ್ರೈನಿಂಗ್ಸು ರೆಕರಿಂಗ್ ಎಕ್ಸ್ಪೆಂಡಿಚರ್ ಬರುತ್ತೆ. ರೆಕರಿಂಗ್ ಕ್ಲಿಕ್ ಮಾಡಿದ್ದೀನಿ. ಮತ್ತು ಎಕ್ಸ್ಪೆಂಡಿಚರ್ ಟು AAP ಇದು ಇಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೀವು AAP ಅಗೇನ್ಸ್ಟಾಗಿ ನೀವು ಎಕ್ಸ್ಪೆಂಡಿಚರನ್ನು ಬುಕ್ ಮಾಡ್ತೀರಿ. ಕಾಂಪೊನೆಂಟು ಕ್ಲಿಕ್ ಮಾಡಿದಾಗ ಇಲ್ಲಿ ನನಗೆ OM ಅಲ್ಲಿ ಕಾಂಪೊನೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಂಪೊನೆಂಟು B24 ಅಂತ ಕೊಟ್ಟಿದ್ದಾರೆ, ಕಮ್ಯುನಿಟಿ ಟ್ರೈನಿಂಗ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ B24 ನೋಡಿ. ನೀವು ನೆನ್ಪಿಟ್ಕೊಳ್ಳಿ, ಈ B ಅಂತ ಕಾಂಪೊನೆಂಟ್ ಬಂದಾಗ ಆಲ್ಮೋಸ್ಟ್ ಇದರಲ್ಲಿ B2 ಅಂತ ಬಂದಾಗ ಪ್ರೋಗ್ರಾಮ್ ಕಾಸ್ಟೇ ಬರುತ್ತೆ. B24 ಅದು ಕಾಂಪೊನೆಂಟ್ B, ಸಬ್ ಕಾಂಪೊನೆಂಟ್ B2 ಸಬ್ ಕಾಂಪೊನೆಂಟು B241 ಕರೆಕ್ಟ್ ಇದೆ. B241 ಹಾಂ, B241 ನೋಡಿ. ಇಲ್ಲಿ ತುಂಬ ಇಂಪಾರ್ಟೆಂಟು. OM ಅಲ್ಲಿ ಏನು ಬಂದಿರುತ್ತೋ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕು.
ಕಾಂಪೊನೆಂಟ್ ಬಿ ಕಾಂಪೊನೆಂಟ್, ಸಬ್ ಕಾಂಪೊನೆಂಟು B2, ಸಬ್ ಕಾಂಪೊನೆಂಟ್ B241. ಆ್ಯಕ್ಟಿವಿಟಿ ಅಲ್ಲಿ ಆಟೋ ಪೆಚ್ ಆಗುತ್ತೆ, ಇವೆಲ್ಲನೂ ಆಟೋ ಪೆಚ್ ಆಗುತ್ತೆ. ಟ್ರೈನಿಂಗ್ ಟು ಕಮ್ಯುನಿಟಿ ಆನ್ ಫಾರ್ಮ್ ಲೈವ್ಲಿಹುಡ್ಸ್. ಈಗ ಪೇಮೆಂಟ್ ಟೈಪ್ ಇವ್ರು ಯಾರು ಅಂತ CBO ಪೇಮೆಂಟ್ ಮಾಡ್ತಿದ್ದೀವ, ಕಮ್ಯುನಿಟಿ ಕೇಡರ್ ಆನರರಿಯಮ್ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅನ್ನೋದು ಇಂಪಾರ್ಟೆಂಟು. SHG ಮತ್ತು GPLFಗಳಿಗೆ ನೀವು ಏನೆಲ್ಲ ಪೇಮೆಂಟ್ಸ್ ಮಾಡ್ತೀರೋ ಅದನ್ನು CBO ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕಮ್ಯುನಿಟಿ ಕೇಡರ್ ಆನರರಿಯಮ್ ಬಂದಾಗ ಅದನ್ನು ಕ್ಲಿಕ್ ಮಾಡಿ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯೂಶುವಲ್ ಆಗಿ ಟ್ರೈನಿಂಗು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕ್ಯಾಟಗರಿಗೆ ಬರುತ್ತೆ, ಹಾಗಾಗಿ ಅದನ್ನು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಕ್ಲಿಕ್ ಮಾಡಬೇಕು. ಈಗ ಫೈಲ್ ನಂಬರ್, ಈಗ ನಿಮಗೆ OM ಕೊಟ್ಟಿರ್ತಾರೆ. ಈ ಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು OM ಕೊಡ್ತಾರೆ. ಆ OMನಲ್ಲಿ ಏನು ನಂಬರ್ ಇರುತ್ತೋ ಆದೇಶದ ಸಂಖ್ಯೆ ಅದನ್ನು ನೀವು, ಅಥವಾ ಆದೇಶದಲ್ಲಿ ಈ ಆಫೀಸ್ ನಂಬರ್ ಇದ್ದರೂ ಕೂಡ ಈ ಆಫೀಸು ಫೈಲ್ ನಂಬರ್ ಹಾಕಿದ್ರೆ ಸಾಕು. ನೋಡಿ, ನನಗೆ ಈ ಆದೇಶದಲ್ಲಿ ಈ ಆಫೀಸು ಫೈಲ್ ನಂಬರ್ 115970 ಅಂತ ಇದೆ. ಈ ಆಫೀಸ್ ಫೈಲ್ ನಂಬರು ಹಾಕಿದ್ದೀನಿ. ನ್ಯಾರೇಷನ್ ಈ ವಿಷಯದಲ್ಲಿರುತ್ತೆ, OM ಆದೇಶದ ಭಾಗದಲ್ಲಿ ವಿಷಯದಲ್ಲಿರುತ್ತೆ. ಟ್ರೈನಿಂಗ್ ಫಾರ್ ಕೃಷಿ ಸಖಿ ಜಸ್ಟ್ ಒಂದು ರೆಫರೆನ್ಸ್ ಹಾಕಬೇಕು. ಯಾರಿಗೆ ಇದು ಮಾಡ್ತಿದ್ದೀರಿ? ICAR ತರಳಬಾಳು, ICAR ತರಳಬಾಳು KVK ದಾವಣಗೆರೆ, ತರಳಬಾಳು KVK ದಾವಣಗೆರೆ. ಟ್ರೈನಿಂಗ್ ಫಾರ್ ಕೃಷಿ ಸಖಿ, ಪೇಮೆಂಟ್ ಟು ICAR, ಪೇಮೆಂಟ್ ಕೃಷಿ ಸಖಿ ಪೇಮೆಂಟ್ ಟು ICAR ತರಳಬಾಳು KVK ದಾವಣಗೆರೆ. ಸೊ ಇಷ್ಟಾದಮೇಲೆ ಸಬ್ಮಿಟ್ ಮಾಡಬೇಕು. ಈಗ ಸಬ್ಮಿಟ್ ಆದಮೇಲೆ ನೋಡಿ ಈ ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನಲ್ಲಿ ವೆಂಡರ್ ಟೈಪ್ ಅಂತ ಕೇಳುತ್ತೆ ಒಂದು. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ನೀವು ನೋಡಬೇಕಾಗಿರುವಂಥದ್ದು ಈ ಸ್ಕ್ರೀನಲ್ಲಿ ಅವೈಲಬಲ್ ಬ್ಯಾಲೆನ್ಸ್, ಅಂದರೆ ನನ್ನ DDO ಅಲೋಕೇಶನ್ ಎಷ್ಟಾಗಿದೆ, ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ದುಡ್ಡಿದೆ ಅಂತ ಈ ಸ್ಕ್ರೀನಲ್ಲಿ ತೋರಿಸುತ್ತೆ. ನೋಡಿ, ಲೆಫ್ಟ್ ಕಾರ್ನರಲ್ಲಿ ಅವೈಲಬಲ್ ಬ್ಯಾಲೆನ್ಸ್ 9,21,641 ರೂಪೀಸು ನನ್ನ DDO ಅಕೌಂಟಲ್ಲಿ ಇದೆ. ಟೋಟಲ್ ಗ್ರಾಸು ಇನ್ನೂ ಏನು ಮಾಡಿಲ್ಲ, ಟೋಟಲ್ ನೆಟ್ಟು ಈಗ ನಾವು ಮಾಡಬೇಕಾಗಿದೆ. ಈಗ ವೆಂಡರ್ ಟೈಪ್ ಕ್ಲಿಕ್ ಮಾಡಿದಾಗ ಅದರಲ್ಲಿ CLF, ಇಂಡಿವಿಜುವಲ್ಲು, ರಿಜಿಸ್ಟರ್ಡ್ ಎಂಟಿಟಿ, SHG, ಸ್ಟಾಫು, ವಿವೋ. ಸೊ ಇದು ಈ ತರಳಬಾಳು KVK ರಿಜಿಸ್ಟರ್ಡ್ ಎಂಟಿಟಿ ಅಂತ ವೆಂಡರ್ ರಿಜಿಸ್ಟ್ರೇಷನಲ್ಲಿ ನಾವು ಅದನ್ನು ತೋರಿಸಿದ್ದೀವಿ. ವೆಂಡರ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೇ ಈ ಸಂಸ್ಥೆಯನ್ನು ರಿಜಿಸ್ಟರ್ಡ್ ಎಂಟಿಟಿ ಅಂತ ನಾವು ತೋರಿಸಿರೋದ್ರಿಂದ ಅದನ್ನು ರಿಜಿಸ್ಟರ್ಡ್ ಎಂಟಿಟಿ ಅದನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ ಪೇಯಿ ನೇಮ್, ಅದರಲ್ಲಿ ಎಂಟರ್ ಅಕೌಂಟ್ ನಂಬರ್ ಅಂತ ಕೇಳ್ತಿದೆ. ಈಗ ಅಕೌಂಟ್ ನಂಬರು OM ಇರುತ್ತೆ. OM ಅಲ್ಲಿರೋ ಅಕೌಂಟ್ ನಂಬರು ಟೈಪ್ ಮಾಡಬೇಕಾಗುತ್ತೆ. ಬ್ಯಾಂಕ್ SB ಅಕೌಂಟ್ ನಂಬರ್ ಇಲ್ಲಿ ಏನಿದೆ 181310101046. ಸೊ ಇದು ಅಕೌಂಟ್ ನಂಬರು ನಾವು ಟೈಪ್ ಮಾಡಿದ ತಕ್ಷಣ ಅಲ್ಲಿ ಬಂತು ನೋಡಿ, ಆಟೋ ಪೇಚ್ ಆಗ್ತಿದೆ. ICAR ತರಳಬಾಳು KVK. ನೋಡಿ, ಇಲ್ಲಿ ನೀವು ಈ ವೆಂಡರ್ ರಿಜಿಸ್ಟ್ರೇಷನನ್ನು ಎಪ್ಮಾಸಲ್ಲಿ ಮಾಡಿದರೆ ಆ ಅಕೌಂಟ್ ನಂಬರ್ ಹೊಡೆದ್ರೆ, ಅಂದರೆ ನಿಮ್ಮ ಕಚೇರಿ ಆದೇಶದಲ್ಲಿ ಏನಿರುತ್ತೋ ಆ ಅಕೌಂಟ್ ನಂಬರ್ ಹೊಡೆದ ತಕ್ಷಣ ಆಟೋ ಪೇಚ್ ಆಗುತ್ತೆ. ಸೊ ನೋಡಿ, ಇಲ್ಲಿ ICAR ತರಳಬಾಳು KVK. ಓಕೆ, ನೋಡಿ ಅಕೌಂಟ್ ನಂಬರು ಬಂದಿದೆ, ಪೇಯಿ ನೇಮ್ ಅಕೌಂಟ್ ನಂಬರ್ ಇದೆ. ನೆಕ್ಸ್ಟ್ ಟ್ಯಾಕ್ಸ್ ಡಿಡಕ್ಷನ್ಸ್. ಈಗ ನಾವು ಈ ಟ್ರೈನಿಂಗು ಇದಕ್ಕೆ ಇವ್ರದ್ದು ಇನ್ವಾಯ್ಸ್ ನೋಡಬೇಕು. ಇನ್ವಾಯ್ಸ್ ನೋಡಿದಾಗ ಇವ್ರಿಗೆ ಎಷ್ಟಿದೆ ಬಿಲ್ ಅಮೌಂಟ್ ಅಂತ ನೋಡ್ತೀನಿ ನಾನು. ಈ ಇನ್ವಾಯ್ಸಲ್ಲಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇವರು ಇನ್ವಾಯ್ಸ್ ಕೊಟ್ಟಿದ್ದಾರೆ. ಇನ್ವಾಯ್ಸ್ ಅಮೌಂಟು 2,27,585 ರೂಪಾಯಿ ಇದೆ. ಇದಕ್ಕೆ ಡಿಡಕ್ಷನ್ಸ್ ಏನು ಬರುತ್ತೆ? ಸೊ ಡಿಡಕ್ಷನ್ಸ್ ನೋಡಿ, ಇದು ಸಂಸ್ಥೆ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿದೆ, ಇನ್ಕಮ್ ಟ್ಯಾಕ್ಸು TDS 2% ಮಾಡಬೇಕು. ನೋಡಿ, ಟ್ಯಾಕ್ಸ್ ಡಿಡಕ್ಷನ್ಗೆ ಹೋದಾಗ ಇಲ್ಲಿ ಎಲ್ಲ ಕಾಣಿಸ್ತಿದೆ. TDS
ಟಿ ಡಿ ಎಸ್ ಟೈಪ್ ಬಂತು. ಈಗ ಟಿ ಡಿ ಎಸ್ ಟೈಪ್ ಇದು ಕ್ಲಿಕ್ ಮಾಡಿ. ಟಿ ಡಿ ಎಸ್ ಟೈಪಲ್ಲಿ ಇದು ಸೆಕ್ಷನ್ ಬರುತ್ತೆ 194C. ಟ್ರೈನಿಂಗ್ ಎಲ್ಲ ನೀವು 194C ಜನರೇಟ್ ಮಾಡಿ, ಆಮೇಲೆ DSC 1 ಕೀಯನ್ನು ಇನ್ಸರ್ಟ್ ಮಾಡಿ, ಅದ್ರದ್ದು ಏನು ಪಿನ್ ಎಲ್ಲ ಹಾಕಿ ಅಪ್ರೂವ್ ಮಾಡಿದ್ದೀನಿ. ಅಪ್ರೂವ್ ಮಾಡಿದ್ಮೇಲೆ DSC 2ನಲ್ಲಿ ಅದು ಅಪ್ರೂವ್ ಆಗಬೇಕಾಗುತ್ತೆ. ಈಗ ನಾನು ಸೈನ್ ಆದ ನಂತರ ಆ FTO DSC 2 ಲಾಗಿನ್ಗೆ ಹೋಗುತ್ತೆ. ಈಗ ನಾನು ನನ್ನ ಲಾಗಿನ್ನಿಂದ ಲಾಗೌಟ್ ಆಗ್ತೀನಿ. ಲಾಗೌಟ್ ಆದ ನಂತರ ಈಗ DSC 2 ಯಾರು ಬರ್ತಾರೆ, ಮಿಷನ್ ಡೈರೆಕ್ಟರ್ ಬರ್ತಾರೆ, ಅವ್ರ ಯೂಸರ್ ನೇಮು ಹಾಕಿ ಅವರು ಲಾಗಿನ್ನು ಅವರ ಒಂದು ಇದರಲ್ಲಿ ಲಾಗಿನ್ ಆಗ್ತಿದ್ದೀನಿ. ಸೊ ಈಗ ಲಾಗಿನ್ ಆದಮೇಲೆ ಇಲ್ಲಿ ಸಿಗ್ನೇಟರಿ 2 ಅಂತಿದೆ, ಅವರೇ DSC 2 ಅಂದರೆ ಸಿಗ್ನೇಟರಿ 2 ಅವರೇ. ಪೇಮೆಂಟ್ ಅಪ್ರೂವಲ್ಗೆ ಹೋಗ್ತೀನಿ. ಪೇಮೆಂಟ್ ಅಪ್ರೂವಲ್ಲು ನಾನು ಕ್ಲಿಕ್ ಮಾಡೋದಕ್ಕಿಂತ DSC 2 ಅನ್ನು ನಾನು ಇನ್ಸರ್ಟ್ ಮಾಡ್ತೀನಿ. DSC ಕೀಯನ್ನು ನಾನು ಇನ್ಸರ್ಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಬಂತು, CD ಡ್ರೈವ್ ಅಂತ ಇಲ್ಲಿ ಬಂದಿದೆ. ಈಗ ಪೇಮೆಂಟ್ ಅಪ್ರೂವಲಲ್ಲಿ ಫೈನಾನ್ಷಿಯಲ್ ಇಯರು ಸೆಲೆಕ್ಟ್ ಮಾಡ್ತೀನಿ, 26-27 ಕರ್ನಾಟಕ, ಮತ್ತು ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಟಾಗ ಸೀರಿಯಲ್ ನಂಬರ್ 1 ಸೇಮ್ ಬಂದಿದೆ ನೋಡಿ, ಸೀರಿಯಲ್ ನಂಬರ್ 1. ಇಲ್ಲಿ ಸ್ಟೇಟಸ್ಸು ಬ್ಲ್ಯಾಂಕ್ ಇದೆ. ಈಗ ನೋಡಿ ಅಲ್ಲಿ ಆ್ಯಕ್ಷನ್ ಆಗಬೇಕು. ಆ್ಯಕ್ಷನ್ 3 ಚುಕ್ಕೆ ಇದೆ. ಕ್ಲಿಕ್ ಮಾಡಿದಾಗ ಸೈನ್ ಅಂತ ಬರುತ್ತೆ. ಸೈನ್ ಮಾಡಿದಾಗ ನೋಡಿ ಇಷ್ಟು ಡೀಟೇಲ್ಸ್. ಈಗ DSC 1ನಲ್ಲಿ ಸೇಮ್ ಏನು ಬಂತೋ DSC 2ನಲ್ಲೂ ಸೇಮ್ ಡೀಟೇಲ್ಸ್ ಬರುತ್ತೆ. ಇದೆಲ್ಲ ಒಂದ್ಸಲ ನೀವು ನೋಡಿದ್ಮೇಲೆ ಕನ್ಫರ್ಮ್ ಸೈನ್ ಅಂತ ಕೊಡಬೇಕು. ಆಗಿಲ್ಲ ನೋಡಿ, ಇಲ್ಲಿ ಆ DSC ಕೀಯನ್ನು ಇನ್ಸರ್ಟ್ ಮಾಡಿದ್ಮೇಲೆ ಇದು ತುಂಬ ಇಂಪಾರ್ಟೆಂಟು, ಇದನ್ನು ಚೆಕ್ ಮಾಡಿಕೊಳ್ಬೇಕು. ಏನು ಆ ರನ್ ಅನ್ನೋ ಪಾತಲ್ಲೇ ಅದನ್ನು ಇನ್ಸರ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ನೋಡಿ ಇಲ್ಲಿ ಒಂದು ಚುಕ್ಕೆ ಎಲ್ಲೋ ಡಾಟ್ ಒಂದು ಬಂದಿದೆ, ಒಂದೇ ಒಂದು ಡಾಟ್ ಬರಬೇಕು. ಸೊ ಒಂದು ಪೆನ್ಸಿಲ್ ಅದು ಇರಬೇಕು. ಬರಲಿಲ್ಲ ಅಂದರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಓಕೆ, ಬರಲಿಲ್ಲ ಅಂದರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಈಗ ಬಂದಿದೆ, ಬರಲಿಲ್ಲ ಅಂದಾಗ ಅಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಆ್ಯಕ್ಷನ್ 3 ಚುಕ್ಕೆ ಇದೆ, ಸೈನ್ ಆಗ್ತಿದ್ದೀನಿ. ಇಲ್ಲಿ ನೋಡಿ ಟೋಕನ್ ಪಾಸ್ವರ್ಡ್ ಕೇಳ್ತಿದೆ, ಅಂದರೆ ಈ DSC ಇದು ಕೇಳ್ತಿದೆ. ಸೊ ಪಾಸ್ವರ್ಡ್ ಕೊಟ್ಟೆ, ಚೆಕ್ ಮಾಡಿಕೊಂಡೆ ಒಂದು ಸೆಕೆಂಡ್. ಈಗ ಸಬ್ಮಿಟ್ ಮಾಡ್ತಿದ್ದೀನಿ. ನೋಡಿ ಸೇಮ್ ಆಗಲೇ ಬಂದಂಗೆ ಎಲ್ಲ ಬಂತು ಡೀಟೇಲ್ಸು. ಇವೆಲ್ಲ ಬಂದ ಮೇಲೆ ಕನ್ಫರ್ಮ್ ಸೈನ್. ಈಗ ಪಿನ್ ಕೇಳ್ತಿದೆ, ಯೂಸರ್ ಪಿನ್ನು, DSC ಯೂಸರ್ ಪಿನ್ನು. ನೋಡಿ ಎಕ್ಸ್ಪೆಂಡಿಚರ್ ಸೈನ್ಡ್ ಸಕ್ಸಸ್ಫುಲಿ, ಅಂದರೆ DSC 2ನಲ್ಲಿ ಕೂಡ ಸೈನ್ ಆಗಿದೆ, ಎಕ್ಸ್ಪೆಂಡಿಚರು ಅಪ್ರೂವ್ ಆಗಿದೆ. ನೋಡಿ ಇಲ್ಲಿ ಸ್ಟೇಟಸ್ ಬಂತು, ಪೇಮೆಂಟ್ ಆರ್ಡರ್ ನಾಟ್ ಯೆಟ್ ಅಕ್ಸೆಪ್ಟೆಡ್ ಬೈ ಸ್ಟೇಟ್ IFMS. ನೋಡಿ ಇಲ್ಲಿ ಈ ಸ್ಟೇಟಸ್ಸು ನಾವು ಯಾವಾಗ DSC 1 ಮತ್ತು DSC 2 ಅಪ್ರೂವ್ ಮಾಡಿದ್ವೋ ಅದು ಪುಷ್ ಆಗುತ್ತೆ K2ಗೆ. ಇದು K2ಗೆ ಪುಷ್ ಆದಮೇಲೆ K2 ಅವರು ಇದನ್ನು ಈ FTOವನ್ನು ಕನ್ಸಂಪ್ಷನ್ ಮಾಡ್ತಾರೆ. K2ನಲ್ಲಿ ಈ FTOನ ಟ್ರಿಗರ್ ಮಾಡಿದಾಗ, ಅಂದರೆ ದಿನಕ್ಕೆ 2 ಸಲ ಅವರು ಟ್ರಿಗರ್ ಮಾಡ್ತಾ ಇರ್ತಾರೆ K2. ಯಾವಾಗ ಬೆಳಗ್ಗೆ ಅಥವಾ ಸಂಜೆ ಅವರು ಟ್ರಿಗರ್ ಮಾಡಿದಾಗ ಈ FTO ನಮ್ಮ K2 DDOದಲ್ಲಿ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಬಂದು ಕೂತಿರುತ್ತೆ. ಸೊ ಅಲ್ಲಿ ಕೇಸ್ ವರ್ಕರ್ ಲಾಗಿನ್ನಲ್ಲಿ ನೀವು ಮಾಮೂಲಿ ಬಿಲ್ಲು K2ನಲ್ಲಿ ಅದೇ ಥರ ಬಿಲ್ ಅಲ್ಲಿ ಮಾಡಿ ಸೈನ್ ಮಾಡಿಸಿ ಸಬ್ಮಿಟ್ ಮಾಡುವಂಥದ್ದು ಟ್ರೆಜರಿಗೆ. ಇದು ಏನು ಒಂದು ಸೈಕಲ್, ಅಂದರೆ ಮೊದಲು ನಮ್ಮ ಏನು ಎಪ್ಮಾಸಲ್ಲಿ FTO ಜನರೇಟ್ ಆಗಬೇಕು, ಮೇಕರ್, ಚೆಕ್ಕರ್, ಅದಾದ ನಂತರ DSC 1, DSC 2 ಇಷ್ಟು ಲಾಗಿನ್ಗಳಲ್ಲಿ ಒಂದು FTO ಅಪ್ರೂವ್ ಆದಮೇಲೆ ಅದು K2ಗೆ ಪುಷ್ ಆಗುತ್ತೆ. K2ನಲ್ಲಿ ಕನ್ಸಂಪ್ಷನ್ ಆದಮೇಲೆ ಆ FTO ಎಲ್ಲಿ ಬಂದು ಕೂರುತ್ತೆ, ಕನ್ಸರ್ನ್ಡ್ DDO ಯಾರು ಇರ್ತಾರೆ ಆ DDOದಲ್ಲಿ ಕೇಸ್ ವರ್ಕರ್ ಲಾಗಿನಲ್ಲಿ ಬಂದು ಕೂತಿರುತ್ತೆ. ಸೊ ಅಲ್ಲಿ ಚೆಕ್ ಮಾಡಬೇಕು. ಅದನ್ನು ನಾವು ಇನ್ನೊಂದು ವಿಡಿಯೋ ಮಾಡಿ ಕೇಸ್ ವರ್ಕರ್ ಲಾಗಿನಲ್ಲಿ ಎಲ್ಲಿ ಕೂತಿರುತ್ತೆ, ಹೇಗೆ ಚೆಕ್ ಮಾಡಬೇಕು
ಅದನ್ನು ಹೇಗೆ ಬಿಲ್ ಮಾಡಬೇಕು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಥ್ಯಾಂಕ್ ಯು.